ಎಆರ್ಎಂ ಕಾಲೇಜು 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, ದಾಖಲೆಯ ಫಲಿತಾಂಶ ಪಡೆದಿದೆ ಎಂದು ಶಾರದಾ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಎಂ ಶ್ರೀಕಾಂತ್ ತಿಳಿಸಿದರು. ವಿಜ್ಞಾನ ವಿಭಾಗದಲ್ಲಿ ಚೇತನ ಎಸ್ ಎಂಬ ವಿದ್ಯಾರ್ಥಿನಿಯು 600 ಅಂಕಗಳಿಗೆ 590 ಅಂಕಗಳೊಂದಿಗೆ ಶೇಕಡ 98.33ರಷ್ಟು ಫಲಿತಾಂಶವನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ 8ನೇ ಸ್ಥಾನ, ಜಿಲ್ಲೆಗೆ 3ನೇ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕಾಲೇಜಿಗೆ ಹಾಗೂ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಎಆರ್ಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಮೂರ್ತಿ ಸಾಮ್ರಾಟ್ ಮಾತನಾಡಿ, ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಈ ವರ್ಷ ಅತ್ಯುತ್ತಮ ಫಲಿತಾಂಶವನ್ನು ಪಡೆದಿದ್ದು, ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿ 590 ಅಂಕಗಳನ್ನು ಪಡೆದಿರುವುದು ದಾಖಲೆಯಾಗಿದೆ. ಇದರೊಂದಿಗೆ ಝಾನ್ಸಿ 579, ದೀಕ್ಷಾ 578 ಅಂಕ ಗಳಿಸಿ ಫಲಿತಾಂಶ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಪೃಥ್ವಿ 590, ಅನುಷಾ 581, ರಶ್ಮಿ 573, ಗೌತಮಿ 571, ತರುಣ್ ಕುಮಾರ್ 571 ಅಂಕಗಳು ಪಡೆದಿದ್ದಾರೆ. ಕಲಾ ವಿಭಾಗದಲ್ಲಿ ಸಿರಿ ಎಂ 580 ಅಂಕಗಳು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಕಾಂಚನ ಸಿಜೆ 574 ಪಡೆದಿದ್ದಾರೆ. ಒಟ್ಟಾರೆ ಫಲಿತಾಂಶದಲ್ಲಿ 56 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ, 76 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹಾಗೂ 12 ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ತಿಳಿಸಿದರು. ಆಟೋ ಚಾಲಕರ ಮಗಳಾಗಿ ಇಂದು ರಾಜ್ಯಕ್ಕೆ 8ನೇ ಸ್ಥಾನ ಗಳಿಸಿರುವುದು ನನಗೆ ತುಂಬ ಸಂತೋಷ ತಂದಿದೆ. ನನ್ನ ತಾಯಿ ಬಟ್ಟೆ ಹೊಲೆಯ ಕುಟುಂಬ ಜೀವನವನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ನನ್ನ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಇಲ್ಲದೆ ಗುಣಮಟ್ಟ ಶಿಕ್ಷಣ ನೀಡಿದ್ದಾರೆ. ಅವರ ಶ್ರಮಕ್ಕೆ ನಾನು ತಕ್ಕ ಫಲಿತಾಂಶವನ್ನು ಪಡೆದಿದ್ದೇನೆ. ನನ್ನ ಸತತ ಓದು ಮತ್ತು ಶಿಕ್ಷಕರು ಮಾಡುತ್ತಿರುವ ಪಾಠದಿಂದ ಗುರಿಯನ್ನು ತಲುಪಿದ್ದೇನೆ ಎಂದು ವಿದ್ಯಾರ್ಥಿನಿ ಚೇತನ ಎಸ್ ಹೇಳಿದರು. ಆಡಳಿತ ಮಂಡಳಿಯು ವಿದ್ಯಾರ್ಥಿಗಳನ್ನು ಮತ್ತು ಉಪನ್ಯಾಸಕರುಗಳನ್ನು ಅಭಿನಂದಿಸಿ ಈ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷ ಮುನ್ರತ್ನಂ, ವ್ಯವಸ್ಥಾಪಕ ನಿರ್ದೇಶಕ ವಂದನಾ, ಪ್ರಾಂಶುಪಾಲರಾದ ಮಮತಾ ಡಿ, ನಾಗೇಶ್, ದೇವರಾಜ್, ರವಿಕುಮಾರ್, ಆರಿಫ್ ಅಲಿ, ಮಮತಾ, ಗುಲ್ಜಾನ್, ಭಾನು, ಆದಿತ್ಯ ಉಪಸ್ಥಿತರಿದ್ದರು. ವರದಿ ಗೋರಮಡುಗ ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ನಾನು ಎಆರ್ಎಂ ಕಾಲೇಜಿನ ಆಡಳಿತ ವೃಂದದಿಂದ ಸಿಬ್ಬಂದಿಯ ಪರವಾಗಿ ಏನು ತಾಲೂಕಿನಲ್ಲಿ 600ಕ್ಕೆ 590 ಅಂಕಗಳನ್ನು ಗಳಿಸಿಕೊಂಡಿರುವಂಥ ಚೇತನ ಎಸ್ ಅವರಿಗೆ ಮತ್ತು ಕಲಾ ವಿಭಾಗದಲ್ಲಿ 580 ಅಂಕಗಳನ್ನು ಗಳಿಸಿಕೊಂಡಿರುವಂಥ ಸಿರಿ ಅವರಿಗೆ ನಾವು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ಈ ಅಂಕಗಳನ್ನು ಪಡ್ಕೊಳ್ಳಲಿಕ್ಕೆ ಏನು ಶಿಕ್ಷಕ ವೃಂದದವರು, ಲೆಕ್ಚರರ್ಸ್, ಉಪನ್ಯಾಸಕರು ಎಲ್ಲರೂ ಕೂಡ ಏನು ಪರಿಶ್ರಮವನ್ನು ಹಾಕಿದ್ದಾರೆ. ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಅವರು, ಶ್ರೀಕಾಂತ್ ಸರ್ ಇರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡ ಸಹಕಾರವನ್ನು ನೀಡಿರ್ತಾರೆ. ಇವರೆಲ್ಲರೂ ಕೂಡ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ರಾಜ್ಯದಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿರುವಂಥ ಚೇತನ ಎಸ್ ಅನ್ನುವಂಥ ವಿದ್ಯಾರ್ಥಿ 600ಕ್ಕೆ 590 ಅಂಕಗಳನ್ನು ಗಳಿಸಿಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ. ಅದೇ ರೀತಿಯಾಗಿ ಕಲಾ ವಿಭಾಗದಲ್ಲಿ ಸಿರಿ ಅನ್ನುವಂಥ ವಿದ್ಯಾರ್ಥಿ 580 ಅಂಕಗಳನ್ನು ಗಳಿಸಿಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರ್ತಾರೆ. ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಇರುವಂಥ ಎಲ್ಲ ಉಪನ್ಯಾಸಕರು ವಿಶೇಷವಾಗಿ ಏನು ಉತ್ತಮವಾದಂಥ ಉಪನ್ಯಾಸಕರು ನಮ್ಮ ಕಾಲೇಜಲ್ಲಿದ್ದಾರೆ. ಇಲ್ಲಿ ನೀಟು, JEE, CET ಕೋಚಿಂಗ್ ಕೂಡ ನಡೀತಾ ಇದೆ. ಕಳೆದ 6 ವರ್ಷಗಳಿಂದ ನಾವು ನಿರಂತರವಾಗಿ ಶೇಕಡ 100ರಷ್ಟು ಫಲಿತಾಂಶವನ್ನು ಕೊಡ್ತಾ ಬರ್ತಾ ಇದ್ದೀವಿ. ಮತ್ತು ಏನು ವಿಶೇಷವಾಗಿ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೀಟು ಮತ್ತು JEE, CET ಕೋಚಿಂಗನ್ನು ಪ್ರತಿ ಶನಿವಾರ ಮತ್ತು ಭಾನುವಾರ ನಾವಿಲ್ಲಿ ಕೋಚಿಂಗನ್ನು ನಡೆಸ್ತೇವೆ. ಕಳೆದ ಏನು ರಿಸಲ್ಟ್ಸಲ್ಲಿ JEE ಇಬ್ಬರು ವಿದ್ಯಾರ್ಥಿಗಳು ರ್ಯಾಂಕ್ಸನ್ನು ಕ್ವಾಲಿಫೈ ಆಗಿರ್ತಾರೆ. ಲಾವಣ್ಯ ಅಂತ ಹೇಳ್ಬಿಟ್ಟು ಮತ್ತು ಚೈತ್ರ ಅಂತ, ಇದೇ ಶಿಡ್ಲಘಟ್ಟದವರು, ಮತ್ತು ಮಳ್ಳೂರಿನ ವಿದ್ಯಾರ್ಥಿಯಾಗಿರುವಂಥ ಲಾವಣ್ಯ ಅವರು ಕೂಡ ಕ್ವಾಲಿಫೈ ಆಗಿರ್ತಾರೆ. ಸೊ ಪ್ರೀತಿಯ ಎಲ್ಲ ಶಿಡ್ಲಘಟ್ಟದ ನಾಗರಿಕ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ನಿಮ್ಮ ಮಕ್ಕಳೇನಾದರೂ ಉತ್ತಮ ವ್ಯಾಸಂಗವನ್ನು ಪಡ್ಕೋಬೇಕಾದ್ರೆ ನಮ್ಮ ವಿದ್ಯಾಸಂಸ್ಥೆಗೆ ಸೇರಿಸಿ. ಕಡಿಮೆ ಫೀಸ್ ಸ್ಟ್ರಕ್ಚರನ್ನು ನಾವು ಇಟ್ಟಿದ್ದೀವಿ. ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನಾವು ಕೊಡ್ತೇವೆ. ನೀವು ಇಲ್ಲಿ ಸೇರಿಸ್ಬೋದು. ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸದಾ ನಮ್ಮ ಎಆರ್ಎಂ ಕಾಲೇಜು ಸಿದ್ಧವಾಗಿದೆ. ಈ ಅವಕಾಶವನ್ನು ಬಳಸ್ಕೋಬೇಕಾಗಿ ತಮ್ಮೆಲ್ಲರಿಗೂ ನಾನು ವಿನಂತಿಸ್ತೇನೆ.